ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ತರಗತಿಯಲ್ಲಿ 120 ಪ್ರಶ್ನೆಗಳನ್ನ 6ನೇ ತರಗತಿಗೆ ಸಂಬಂಧಿಸಿದಂತೆ ನೋಡಿದ್ವಿ. ಈಗ ನಾವು ಕಲಿಕಾ ಫಲ 5 ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ 120 ಪ್ರಶ್ನೆಗಳಾಗಿತ್ತು. ಸೊ 5ನೇ ಒಂದು ಟಾಪಿಕ್ ಇಂದ ನಾವು ಮತ್ತೆ ಪ್ರಶ್ನೆ 1ರಿಂದ ನೋಡ್ತಾ ಹೋಗೋಣ. ಒಂದು ಪೂರ್ಣ ಭಾಗದ ಪ್ರತಿನಿಧಿಸುವಂತಹ ಸಂಖ್ಯೆಯನ್ನ ಏನಂತ ಕರಿತೀವಿ ನೋಡಿ. ಒಂದು ಪೂರ್ಣ ಭಾಗವನ್ನ ಪ್ರತಿನಿಧಿಸುವಂತಹ ಸಂಖ್ಯೆಯನ್ನ ನಾವು ಭಿನ್ನ ರಾಶಿ ಅಂತ ಹೇಳಿ ಕರಿತೀವಿ. ಒಂದು ಪೂರ್ಣದ ಭಾಗವನ್ನ ಪ್ರತಿನಿಧಿಸುವಂತಹ ಸಂಖ್ಯೆಯನ್ನ ನಾವು ಭಿನ್ನ ರಾಶಿ ಅಂತ ಕರಿತೀವಿ. ಈ ಚಿತ್ರದಲ್ಲಿ ಶೇಡ್ ಮಾಡಿದ ಭಾಗವು ಪ್ರತಿನಿಧಿಸುವಂತಹ ಭಿನ್ನ ರಾಶಿ ಸಂಖ್ಯೆ ನೋಡಿ. 1 2 3 ಇದೆ. ಓಕೆ, 1 2 3 4 5 6 ಇದೆ. 6 ಅಂತ ಅನ್ಕೊಂಡ್ರೆ ಇಲ್ಲಿ 1 2 3 4 ಗೆ ಮಾತ್ರ ಬಣ್ಣ ಹಾಕಿರೋದು, ಹೌದಾ? 1 2 3 4 ಹೌದಲ್ವಾ? ಸೊ 4/6 is the right answer. ಇನ್ನು 3ನೇ ಪ್ರಶ್ನೆ 24 23. ಸೊ 27 ಆಗುತ್ತೆ. ಓಕೆ, ಸೊ ಇದರ ವಿಷಮ ಭಿನ್ನ ರಾಶಿಯ ರೂಪ ಎಷ್ಟು ಅಂತ ಕೇಳಿದರೆ 27/4. ಯಾಕಂದ್ರೆ 6 4 24, 24 plus 3 27. ಸೊ 27/4 ಆಗುತ್ತೆ. ಇನ್ನು 4ನೇ ಪ್ರಶ್ನೆ ಸರಿಯಾಗಿ ಕಾಲು ಭಾಗಕ್ಕೆ ಬಣ್ಣ ಹಚ್ಚಿರುವಂತ ಚಿತ್ರ ಯಾವುದು ಅಂತ ಕೇಳಿದರೆ, ಕಾಲು ಭಾಗಕ್ಕೆ ಬಣ್ಣ ಹಚ್ಚಿರುವಂತ ಚಿತ್ರ ಒಂದು ಆಪ್ಷನ್ ಬಿ. ನೋ, ಯಾವುದು? ಕಾಲ್ ಭಾಗ. ಓಕೆ, ಕಾಲ್ ಭಾಗ ಅಂತ ಹೇಳಿರೋದ್ರಿಂದ ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿ, ಕಾಲ್ ಭಾಗಕ್ಕೆ ಬಣ್ಣ ಹಚ್ಚಿರುವಂತ ಚಿತ್ರ. ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ? ಇದು ನೋಡಿ, ಇದು ಯಾವ ರೀತಿ ಇದೆ? ಈ ತರ ಇದೆ. 1/4 ಇದೆ, ಹೌದಲ್ವಾ? ಸೊ ಇಲ್ಲಿ ಒಂದಕ್ಕೆ ಮಾತ್ರ ಹಚ್ಚಿದ್ದಾರೆ ಅಂತ ಅಂದಾಗ ಇದ್ರಲ್ಲಿ ನಾವು ಹೇಗೆ ಅರ್ಥ ಮಾಡೋದಕ್ಕೆ ಸಾಧ್ಯ ನೋಡಿ. ಒಂದು ಇದು ಇಲ್ಲ, ಇದು ಹೌದಲ್ವಾ? ಸೊ ಇದರಲ್ಲಿ ಸರಿಯಾದಂತ ಆಪ್ಷನ್ ಯಾವುದು? ಕಾಲ್ ಭಾಗ ಅಂತ ಬಂದಿದೆ ಅಂತ ಹೇಳಿದಾಗ ನೋಡಿ. ಬಟ್ ನೋಡಿ, ಇದರಲ್ಲಿ ಸರಿಯಾದಂತ ಆಪ್ಷನ್ ಯಾವುದು ಅಂತ ಹೇಳಿದ್ರೆ ಇದು ಅಂತ ನನ್ಗೆ ಅನ್ಸುತ್ತೆ. ನಿಮ್ಮ ಆಪ್ಷನ್ ಅನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ನಿಮ್ಮ ಒಂದು ಉತ್ತರವನ್ನ ಇದಕ್ಕೆ ಕಾಲ್ ಭಾಗಕ್ಕೆ ಬಣ್ಣ ಹಚ್ಚಿದಂತಹ ಸಾರಿ ಐ ಆಮ್ ಸಾರಿ ನೋಡಿ, ಪ್ರಶ್ನೆ ನೋಡಿ, ಸರಿಯಾಗಿ ಕಾಲ್ ಭಾಗಕ್ಕೆ ಬಣ್ಣ ಹಚ್ಚಿರದ ಚಿತ್ರ ಅಂತ ಕೇಳಿದರೆ ಇದು ಹಚ್ಚಿದ್ದಾರೆ, ಬಟ್ ಇದು ಹಚ್ಚಿಲ್ಲ, ಹೌದಾ? ಸೊ ಸರಿಯಾದಂತ ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ಓದ್ಕೋಬೇಕು, ಹೌದಲ್ವಾ? ಒಂದು ದಿನದಲ್ಲಿ 5 ಗಂಟೆಯನ್ನ ಭಿನ್ನ ರಾಶಿ ರೂಪದಲ್ಲಿ ನಾವು ವ್ಯಕ್ತಪಡಿಸಿದಾಗ ಒಂದು ದಿನಕ್ಕೆ ಎಷ್ಟು? 24 hours. ಅದರಲ್ಲಿ 5 ಗಂಟೆಯನ್ನ ಭಿನ್ನ ರಾಶಿ ರೂಪದಲ್ಲಿ ನಾವು ವ್ಯಕ್ತಪಡಿಸಿದಾಗ ಏನಾಗುತ್ತೆ? 5/24 ಆಗುತ್ತೆ. ಚಿತ್ರದಲ್ಲಿ ಬಣ್ಣ ಹಚ್ಚದ ಭಾಗವನ್ನ ಭಿನ್ನ ರಾಶಿಯಲ್ಲಿ ಬರೆದಾಗ ನೋಡಿ, ಬಣ್ಣ ಹಚ್ಚದೇ ಇರುವಂತ ಭಾಗವನ್ನ ಭಿನ್ನ ರಾಶಿಯಲ್ಲಿ ಬರೆದಾಗ ಯಾವ ರೀತಿ ಬರಿಬಹುದು? 1 2 3 4 5 6 7 8 ಗೆ ಬಣ್ಣ ಹಚ್ಚಿದ್ದಾರೆ, ಇನ್ನು 2ಕ್ಕೆ ಬಣ್ಣ ಹಚ್ಚಿಲ್ಲ. ಸೊ 2/8 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 6ನೇ ಪ್ರಶ್ನೆ 1/2 ಈ ಭಿನ್ನ ರಾಶಿಗೆ ಸರಿ ಹೊಂದುವಂತಹ ಸಮಾನ ಭಿನ್ನ ರಾಶಿಯ ಚಿತ್ರ. 1/2 ಗೆ ಇದಕ್ಕೆ ಸರಿ ಹೊಂದುವಂತಹ ಸಮಾನವಾದ ಚಿತ್ರ ಯಾವುದು ಅಂತ ಕೇಳಿದರೆ 1/2 ಹೌದಲ್ವಾ? ನೋಡಿ, 1 2 3 4 ಇಲ್ಲಿ 4 ಇದೆ, ಇಲ್ಲಿ 2 ಗೆ ಬಣ್ಣ ಹಚ್ಚಿದ್ದಾರೆ. ಓಕೆ, ಇಲ್ಲಿ ನೋಡಿ 1 2 3 4 5 6 7 8 ಇದೆ, ಬಟ್ 4ಕ್ಕೆ ಬಣ್ಣ ಹಚ್ಚಿದ್ದಾರೆ. ಇಲ್ಲಿ ನೋಡಿ 1 2 3 4 5 6 7 8 8 16 ಮತ್ತು 8ಗೆ ಹಾಕಿದ್ದಾರೆ. ನೋಡಿ, ಸರಿಯಾಗಿ ಹೊಂದುವ ಸಮಾನ ಭಿನ್ನ ರಾಶಿಯ ಚಿತ್ರ. 2 1s 2 2s 4 1s 4 2s 8 1s 8 2s. ಸೊ ಮೇಲಿನ ಎಲ್ಲವೂ ಅನ್ನುವಂಥದ್ದು ಸರಿಯಾದಂತ ಆಯ್ಕೆ. ಇನ್ನು 7ನೇ ಪ್ರಶ್ನೆ ಈ ಚಿತ್ರಗಳು ಸೂಚಿಸುತ್ತಿರುವಂತಹ ಬಣ್ಣ ಹಚ್ಚಿದ ಭಾಗವನ್ನ ಕ್ರಮವಾಗಿ ಭಿನ್ನ ರಾಶಿಯಲ್ಲಿ ಬರೆದಾಗ ಯಾವ ರೀತಿ ಬರಿಬಹುದು? 1 2 3 1/3 1 2 3 4 5 6. ಸೊ 6/2 ಹೌದಲ್ವಾ? 1 2 3 4 5 6 7 8. ಓಕೆ,
1 2 3 4 ನಾಲ್ಕಕ್ಕೆ ಮಾತ್ರ ಬಣ್ಣ ಹಚ್ಚಿದ್ದಾರೆ, ಹೌದಲ್ವಾ? 1 2 3 4 5 6 7 8 9 10 11 12 13 14 15 16. ಓಕೆ, 16. 1 2 3 4 5 6 7 8. ಓಕೆ, ಏನಂತ ಹೇಳ್ಬೋದು? ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ 8 9 10 11 12. ಇದು 12 ಆಗ್ಬೇಕು, ಹೌದಲ್ವಾ? 12/4 ಇದೇನಾಗುತ್ತೆ? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಓಕೆ, 24 ಆಗುತ್ತೆ ಇದು. ಓಕೆ, 8/24. So 1/3, 2/6, 4/12, 8/24. So option D is the right answer. Okay. ಇನ್ನು ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ. 5/6 ಈ ಭಿನ್ನರಾಶಿಯ 3 ಕ್ರಮಾನುಗತ ಸಮಾನ ಭಿನ್ನರಾಶಿಗಳು ಯಾವ್ಯಾವು? ನೋಡಿ, 5/6 ಈ ಭಿನ್ನರಾಶಿಯ 3 ಕ್ರಮಾನುಗತ ಸಮಾನ ಭಿನ್ನರಾಶಿಗಳು. 5/6. ಈ ಭಿನ್ನರಾಶಿಯ 3 ಕ್ರಮಾನುಗತ ಸಮಾನ ಭಿನ್ನರಾಶಿಗಳು 5/6. ಓಕೆ, 8ನೇ ಪ್ರಶ್ನೆ. ಕ್ರಮವಾಗಿ ಬರುವಂತದ್ದು 5. ಓಕೆ, 5 ಆದ್ಮೇಲೆ ಏನ್ ಬರುತ್ತೆ? 10 ಬರುತ್ತೆ, ಹೌದಲ್ವಾ? 10 ಆದ್ಮೇಲೆ 6 6 12. ಓಕೆ, 10 ಆದ್ಮೇಲೆ ಮತ್ತೆ 5 ಪ್ಲಸ್ 5 ಅಂದ್ರೆ 15. 12ಕ್ಕೆ ಮತ್ತೆ 6 ಸೇರಿಸಿದ್ರೆ 18, ಮತ್ತೆ 20. 18ಕ್ಕೆ ಮತ್ತೆ 6 ಸೇರಿಸಿದ್ರೆ ಎಷ್ಟಾಗುತ್ತೆ? 24. ಸೊ ಇದು ಎಲ್ಲಿದೆ? ಇಲ್ಲಿದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇವುಗಳಲ್ಲಿ ಜೋಡಿ ಸಮಾನ ಭಿನ್ನರಾಶಿಗಳು ಯಾವ್ಯಾವು ಅಂತ ಕೇಳಿದರೆ, ಜೋಡಿ ಸಮಾನ ಭಿನ್ನರಾಶಿಗಳು ಅಂತ ಬಂದಾಗ ನೋಡಿ, 1 2 3 4 4/1, 1 2 3 4 5 6 7 8, 2 1s 2 4s. ಇದು ಕೂಡ ಕರೆಕ್ಟ್ ಇದೆ. 1 2 3 4 1 1 2 3 4 5 6 7 8 2. ಸೊ 2 1s 2 4s. ಇದು ಕೂಡ ಕರೆಕ್ಟ್ ಇದೆ. ಅಂಡ್ 1 2 3 4 5 1 1 2 3 4 5 6 7 8 9 10. ಸೊ 2 1s 2 5s. ಸೊ ಮೇಲಿನ ಇಲ್ಲುವಂಥದ್ದು ಸರಿಯಾದಂತ ಉತ್ತರ. ಇನ್ನು 10ನೇ ಪ್ರಶ್ನೆ. 48/24 ಈ ಭಿನ್ನರಾಶಿಯ ಸಂಕ್ಷಿಪ್ತ ರೂಪ ಯಾವುದು ಅಂತ ಕೇಳಿದರೆ, 48/24 ಏನು ಇದರ ಒಂದು ಸಂಕ್ಷಿಪ್ತ ರೂಪ? ನೋಡಿ, ಇವೆಲ್ಲವೂ ಹೌದಲ್ವಾ? ಈಗ ನೋಡಿ, ಇವಾಗ 24 1s 24 2s, ಹೌದಲ್ವಾ? 2/1. 12 1s 12 2s, 6 1s 6 2s, 8 1s 8 2s. ಸೊ ಎಲ್ಲವೂ ಕೂಡ ಸರಿಯಾದಂತ ಆಯ್ಕೆ. ಇದು ಇಲ್ಲಿ ಮೇಲಿನ ಎಲ್ಲವೂ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗ್ಬೇಕಾಗಿತ್ತು. ಓಕೆ, 11ನೇ ಪ್ರಶ್ನೆ ನೋಡಿ. ಒಂದೇ ಛೇದ ಹೊಂದಿರುವ ಭಿನ್ನರಾಶಿಗಳನ್ನ ನಾವೇನಂತ ಕರಿತೀವಿ? ಛೇದ ಒಂದೇ ಇರ್ಬೇಕು. ಓಕೆ, ಒಂದೇ ಛೇದ ಹೊಂದಿರುವಂತದ್ದನ್ನ ನಾವು ವಿಷಮ ಭಿನ್ನರಾಶಿ ಅಂತ ಕರಿತೀವಿ. ರಾಮನ ತಾಯಿ ಒಂದು ಹಣ್ಣನ್ನ 20 ಭಾಗಗಳಾಗಿ ಪೀಸ್ ಮಾಡ್ತಾರೆ, ಅಂದ್ರೆ ಕತ್ತರಿಸ್ತಾರೆ. ಅದರಲ್ಲಿ 3/3 ಭಾಗವನ್ನ ಅವನಿಗೆ ಕೊಟ್ರೆ ರಾಮನಿಗೆ ಸಿಕ್ಕ ಕಲ್ಲಂಗಡಿ ಹಣ್ಣಿನ ಪೀಸ್ಗಳು ಎಷ್ಟು ಅಂತ ಕೇಳಿದ್ರೆ ಎಷ್ಟು ಸಿಗುತ್ತೆ ಅವನಿಗೆ? 20 ಭಾಗ ಮಾಡಿರ್ತಾರೆ ಅಂತ ಹೇಳಿದಾಗ ಅಲ್ಲಿ 3/4 ಭಾಗವನ್ನ ಕೊಟ್ಟಾಗ ಅಲ್ಲಿ ಏನಾಗುತ್ತೆ? ಎಷ್ಟು ಉಳಿಯುತ್ತೆ?
ನೋಡಿ ಇಲ್ಲಿ ಒಂದೇ ಇದೇನಾಗುತ್ತೆ ನೋಡಿ, ಒಂದೇ ಛೇದ ಇರುವಂತ ಭಿನ್ನ ರಾಶಿಗಳನ್ನ ನಾವೇನಂತ ಕರಿತೀವಿ, ಸಮರೂಪದ ಭಿನ್ನ ರಾಶಿ ಅಂತ ಕರಿತೀವಿ, ವಿಷಮ ಅಂತ ಕರೆಯಲ್ಲ. ಓಕೆ, ಸಮರೂಪದ ಭಿನ್ನ ರಾಶಿ ಅಂತ ಕರಿತೀವಿ. ಓಕೆ, ಇಲ್ಲಿ 12ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ರಾಮನ ತಾಯಿ, ಓಕೆ, ರಾಮನ ತಾಯಿ ಒಂದು ಹಣ್ಣನ್ನ 20 ಭಾಗ ಮಾಡ್ತಾರೆ. ಓಕೆ, ಅದರಲ್ಲಿ 3/4 ಅನ್ನ ಕೊಡ್ತಾರೆ. ಸೊ ಹಾಗಾದ್ರೆ ರಾಮನಿಗೆ ಸಿಕ್ಕ ಕಲ್ಲಂಗಡಿ ಹಣ್ಣಿನ ಪೀಸ್ಗಳು ಎಷ್ಟು ಅಂತ ಕೇಳಿದ್ರೆ, 20 ಭಾಗದಲ್ಲಿ 3/4 ಅಂತ ಹೇಳಿದಾಗ ಏನಂತ ಹೇಳ್ತೀವಿ? ನೋಡಿ, ಇಲ್ಲಿ ರಾಮನ ತಾಯಿ ಒಂದು ಹಣ್ಣನ್ನ 20 ಭಾಗ ಮಾಡ್ತಾರೆ. ಓಕೆ, 20 ಭಾಗ ಮಾಡಿದಾಗ ಅದರಲ್ಲಿ 3/4 ಭಾಗ ಅಂತ ಹೇಳಿದಾಗ ಎಷ್ಟಾಗುತ್ತೆ? ಆತನಿಗೆ ಕೊಟ್ಟಂತದ್ದು ಎಷ್ಟಾಗಿರುತ್ತೆ? 15 ಪೀಸ್ಗಳನ್ನ ಕೊಟ್ಟಿರ್ತಾರೆ. ಓಕೆ, ಎಷ್ಟು ಕೊಟ್ಟಿರ್ತಾರೆ? 15 ಪೀಸ್ಗಳನ್ನ ಕೊಟ್ಟಿರ್ತಾರೆ. ಸೊ ಸರಿಯಾದಂತ ಆಪ್ಷನ್ ಯಾವುದು ನೋಡಿ, ಇಲ್ಲಿ 4 5s 20, ಸೊ 5 3s 15. ಸೊ ಉಳಿಯುವಂತದ್ದೆಷ್ಟು? 15 ಏನಿದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 14ನೇ ಪ್ರಶ್ನೆ, ಎರಡೂ ಚಿತ್ರಗಳ ಬಣ್ಣ ಹಚ್ಚಿದ ಭಾಗಗಳ ಮೊತ್ತ ಅಂತ ಕೇಳಿದ್ದಾರೆ. ಎರಡೂ ಚಿತ್ರಗಳ ಬಣ್ಣ ಹಚ್ಚಿದ ಭಾಗಗಳ ಮೊತ್ತ ನೋಡಿ, ಏನಾಗುತ್ತೆ? ಎರಡು ಕೂಡ 4 ಅಲ್ವಾ? ಸೊ 2/4 into 4 plus 1/4 into 4. So 4 cancelled. So 2 plus 1 3. 3/4 is the right answer. Okay, 3/4 ಎಲ್ಲಿದೆ? ಇಲ್ಲಿದೆ. ಸೊ 15ನೇ ಪ್ರಶ್ನೆ, ಇವುಗಳಲ್ಲಿ ಜೋಡಿ ಸಮಾನ ಭಿನ್ನ ರಾಶಿಗಳು ಯಾವ್ಯಾವು ಅಂತ ಹೇಳ್ಬೇಕು. ಜೋಡಿ ಸಮಾನ ಭಿನ್ನ ರಾಶಿಗಳು ಯಾವ್ಯಾವು? ಜೋಡಿ ಸಮಾನ ಭಿನ್ನ ರಾಶಿಗಳು ಅಂತ ಬಂದಾಗ 2 4s 12, ಸಾರಿ 3 4s 12, 3 3s 9, 5 3s 5 1s 5 2s. ಓಕೆ, 3 9s 3 4s, 6 6 36 ಅಂಡ್ ಇದು ಇಲ್ಲ. ಓಕೆ, ಸೊ ನೋಡಿ, ಸರಿಯಾದಂತ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 16ನೇ ಪ್ರಶ್ನೆ, 4/8 plus 5/8 ಇವುಗಳ ಮೊತ್ತ ಅಂತ ಕೇಳಿದರೆ. 4/8 into 8 plus 5/8 into 8, ಹೌದಲ್ವಾ? ಡಂಗ್ ಡಂಗ್. 9/8, ಹೌದಾ? ಮೊತ್ತ ಏನು? 4 plus 5 ಎಷ್ಟಾಗುತ್ತೆ? 9 ಆಗುತ್ತೆ, ಹೌದಲ್ವಾ? ಸೊ 9/8 ಇಸ್ ದ ರೈಟ್ ಆನ್ಸರ್. ದಿಶಾ ಒಂದು ಪಿಜ್ಜಾವನ್ನ ತೆಗೆದುಕೊಂಡು ಅದನ್ನ 8 ಭಾಗಗಳಾಗಿ ಕತ್ತರಿಸಿ ಅದರಲ್ಲಿ 3 ಭಾಗಗಳನ್ನ ತಿಂತಾಳೆ. ಅವಳ ಬಳಿ ಉಳಿದಂತ ಪಿಜ್ಜಾದ ಭಾಗ ಎಷ್ಟು? ನೋಡಿ, ಅವಳು ಎಷ್ಟು ಭಾಗ ಮಾಡ್ತಾಳೆ? 8 ಭಾಗ ಮಾಡ್ತಾಳೆ. ಅದರಲ್ಲಿ ಕತ್ತರಿಸಿ ಅವಳು ತಿನ್ನುವಂತದ್ದು 3 ಭಾಗ ಮಾತ್ರ. ಓಕೆ, ಸೊ 3/8 ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. 3/8. ಅಲ್ಲೇನ್ ಕೇಳಿದರೆ? ಅವಳ ಬಳಿ ಉಳಿದ ಪಿಜ್ಜಾದ ಭಾಗ ಅಂತ ಕೇಳಿದರೆ. ಸೊ 8 ಭಾಗ ಮಾಡಿದ್ವಿ, ಹೌದಲ್ವಾ? 8 ಸಮಭಾಗ ಮಾಡಿ ಅವಳು ತಿಂದಿದ್ದು 5. ಇನ್ನು ಮಿಕ್ಕಿದ್ದೆಷ್ಟು? 3/8 ಆದ್ರೆ ಇನ್ನು ಮಿಕ್ಕಿದ್ದಂತದ್ದೆಷ್ಟು? ರಿಮೈನಿಂಗ್ ಇಸ್ 5. ಸೊ 5/8 ಅನ್ನುವಂಥದ್ದು ಸರಿಯಾದಂತ ಉತ್ತರ. ಇನ್ನು 18ನೇ ಪ್ರಶ್ನೆ ನೋಡಿ, ಡ್ಯಾಶ್ ಮತ್ತು ಡ್ಯಾಶ್ ರ ವ್ಯತ್ಯಾಸ ಎಷ್ಟು ಅಂತ ಕೇಳಿದರೆ 1 2 3 4 5 6 7 8 9 10 11 12. 1 2 3 4 5 6 7 8 9 10 11 12. ಬಟ್ ಇಲ್ಲಿ ಒಂದಿದೆ, ಇಲ್ಲಿ ನೋಡಿ 1 2 3 4 5 ಇದೆ.
ಇದು 5/12 ಮತ್ತೆ ಇದು 1/12 ಇದೆ. ಸೊ ಹಾಗಾದ್ರೆ ಇವೆರಡರ ವ್ಯತ್ಯಾಸ ಏನು ನೋಡಿ. 5 - 1, ಸೊ LCM ಸೇಮ್ ಇರೋದ್ರಿಂದ 5 - 1 = 12 ಅಂದ್ರೆ ಎಷ್ಟಾಗುತ್ತೆ? 4/12 ಆಗುತ್ತೆ, ಹೌದಲ್ವಾ? ಸೊ ಆನ್ಸರ್ ಈಸ್ 4/12. ಮನು 1/2 ಮೀಟರ್ ಮತ್ತು ತನು 2 × 1/2 ಮೀಟರ್ ಅಷ್ಟು ಬಟ್ಟೆಯನ್ನ ತೆಗೆದುಕೊಳ್ತಾರೆ. ಅವರಿಬ್ಬರಿಗೂ ಕೂಡ ಕೊಂಡಂತಹ ಒಟ್ಟು ಬಟ್ಟೆ ಎಷ್ಟು ಅಂತ ಕೇಳಿದ್ದಾರೆ ನೋಡಿ. 4 2s 8, 8 + 1 9, 9/4 ಪ್ಲಸ್ 2 2s 4, 4 + 1 5. ಓಕೆ, ಅವರಿಬ್ಬರಿಗೂ ಸೇರಿ ಕೊಂಡಂತಹ ಬಟ್ಟೆ ಎಷ್ಟು ಅಂತ ಕೇಳಿದ್ದಾರೆ. ಅವರಿಬ್ಬರಿಗೂ ಕೊಂಡ ಒಟ್ಟು ಬಟ್ಟೆ ಅಂತ ಕೇಳಿದ್ದಾರೆ. ಏನಾಗುತ್ತೆ? 2 2s 4, 2 1s. ಓಕೆ, ಸೊ 2 2s 4 ಅಂತ ನಾವು LCM ತಗೊಂಡಾಗ ನೋಡಿ ಇಲ್ಲೇ ಮಾಡ್ಬಿಡ. (19/4) ಆಯ್ತು, ಹೌದಲ್ವಾ? ಸೊ ಇದನ್ನ ನಾವ್ ಯಾವ ರೀತಿ ಹೇಳ್ಬೋದು? 4 1s 4, 4 4s 16, 17, 18, 19. ಸೊ 4 4s 16, 16 + 3 19 ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 20ನೇ ಪ್ರಶ್ನೆ. ಚಿತ್ರದಲ್ಲಿ ಬಣ್ಣ ಹಾಕಿದ ಭಾಗ ಸೂಚಿಸುವಂತಹ ದಶಮಾಂಶ ಸಂಖ್ಯೆ ಯಾವುದು? ಚಿತ್ರದಲ್ಲಿ ಬಣ್ಣ ಹಾಕಿದ ಭಾಗ ಸೂಚಿಸುವಂತಹ ದಶಮಾಂಶ ಸಂಖ್ಯೆ 10. 1 2 3. ಸೊ ದಶಮಾಂಶ ಸಂಖ್ಯೆ 0.3 ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ. 1/100 ಇದರ ಒಂದು ದಶಮಾಂಶ ರೂಪ ಏನು ನೋಡಿ? ಅದು 10 ಇದ್ದಿದ್ರೆ 1/10 ಇದ್ದಿದ್ರೆ 0.1 ಆಗ್ತಾ ಇತ್ತು. ಬಟ್ ಅಲ್ಲಿ ಏನಿದೆ? 100 ಇದೆ. ಸೊ 0.01 ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 22ನೇ ಪ್ರಶ್ನೆ ನೋಡಿ. 38.20, 2.560, 3.26 ಇವುಗಳ ಮೊತ್ತ ಅಂತ ಕೇಳಿದ್ದಾರೆ. 6 ಅಲ್ವಾ ಇದು? 12. ಓಕೆ, ಸೊ ಏನಾಗುತ್ತೆ ನೋಡಿ? 44.0 ಇದೆ. ಸೊ ಸರಿಯಾದಂತ ಆಪ್ಷನ್ ಏನು? 48.02. ಸೊ 44.02 ಏನಿದೆಯಲ್ಲ ಇದು 44 ಇಸ್ ದ ರೈಟ್ ಆನ್ಸರ್. ಓಕೆ, 44.02. ಎಸ್. ಹರೀಶ ಅಂಗಡಿಯಲ್ಲಿ 250 ಗ್ರಾಮ್ ಅಷ್ಟು ಇಲ್ಲಿ ಕೊಟ್ಟಿದಾರಲ್ವಾ ಅದನ್ನ, ಆಮೇಲೆ 2 kg 500 ಗ್ರಾಮ್ ಅಷ್ಟು ರವೆ ಜೊತೆಗೆ ಅಕ್ಕಿಯನ್ನ 1 kg 500 ಗ್ರಾಮ್ ತೆಗೆದುಕೊಂಡ್ರೆ ಅವನು ಅಂಗಡಿಯಲ್ಲಿ ತೆಗೆದುಕೊಂಡಂತಹ ಸಾಮಗ್ರಿಗಳ ಒಟ್ಟು ತೂಕವನ್ನ ದಶಮಾಂಶದಲ್ಲಿ ನಾವು ಬರೆದಾಗ ಯಾವ ರೀತಿ ಬರಿಬಹುದು ಅಂತ ಕೇಳಿದ್ದಾರೆ. 250 ಗ್ರಾಮು, ಆಮೇಲೆ 500 ಗ್ರಾಮು 2 kg, ಆಮೇಲೆ 1 kg 500 ಗ್ರಾಮ್. ಸೊ ಇಲ್ಲೇನಾಗುತ್ತೆ ನೋಡಿ? 5 5 10 12 3 4 5. ಸೊ 5.250 ಆಗುತ್ತೆ, ಹೌದಾ? ನೋಡಿ 3 ಯಾಕಂದ್ರೆ ಇಲ್ಲೂ 500 ಗ್ರಾಮ್, ಇಲ್ಲೂ 500 ಗ್ರಾಮ, 1000. ಓಕೆ, 1000 + 250 ಏನಾಗುತ್ತೆ? 2 3 4. ಓಕೆ, 4.25 kg ಆಗುತ್ತೆ. ಓಕೆ, 4.25 kg ಆಗುತ್ತೆ. ಇನ್ನು 24ನೇ ಪ್ರಶ್ನೆ. 65.5 ಕಿಲೋಮೀಟರ್ ಇದನ್ನ ಮೀಟರ್ ನಲ್ಲಿ ನಾವು ವ್ಯಕ್ತಪಡಿಸಿದಾಗ ಯಾವ ರೀತಿ ವ್ಯಕ್ತಪಡಿಸಬಹುದು ನೋಡಿ? ಯಾವ ರೀತಿ ವ್ಯಕ್ತಪಡಿಸಬಹುದು? 65.5 ಕಿಲೋಮೀಟರ್ ಇದನ್ನ ನಾವು ಮೀಟರ್ ನಲ್ಲಿ 1 ಮೀಟರ್ ನೋಡಿ, ಮೀಟರ್ ಅಲ್ಲಿ ನಾವು ವ್ಯಕ್ತಪಡಿಸಿದಾಗ ಯಾವ ರೀತಿ ವ್ಯಕ್ತಪಡಿಸಬಹುದು? 65,500 ಅಂತ ನಾವು ಅಷ್ಟು ಮೀಟರ್ ಅಲ್ಲಿ ನಾವು ಅದನ್ನ ವ್ಯಕ್ತಪಡಿಸಬಹುದು. ಓಕೆ,
ಸೋನಿ ಪುಸ್ತಕದ ಅಂಗಡಿಯಲ್ಲಿ ನೋಡಿ 80.50 ಜಾಮೆಟ್ರಿ ತಗೋತಾನೆ, ಜೊತೆಗೆ ಬುಕ್ ಅನ್ನ 50 ರೂಪಾಯಿ 25 ಪೈಸೆ ತಗೋತಾನೆ. ಅಂಗಡಿಯವನಿಗೆ 500 ರೂಪಾಯಿನನ್ನ ಆತ ನೀಡಿದ್ರೆ ಅಂಗಡಿಯವನು ಹಿಂದಿರುಗಿಸಬೇಕಾದಂತಹ ಅಮೌಂಟ್ ಎಷ್ಟು ಅಂತ ಕೇಳಿದ್ರೆ ಹಿಂದಿರುಗಿಸಿ ಕೊಡಬೇಕಾದಂತಹ ಹಣ ಬಂದು 369.25. ಓಕೆ, ಇನ್ನು 26ನೇ ಪ್ರಶ್ನೆ. ನೋಡಿ 220.50 ಆಮೇಲೆ 6.02 ಇದರಲ್ಲಿ ಇದನ್ನ ಕಳೆದ್ರೆ ಎಷ್ಟು ಸಿಗತ್ತೆ ನೋಡಿ. 214.48. ಅಜಿತ್ ಬೆಳಗ್ಗೆ 7 ಕಿಲೋಮೀಟರ್ 200 ಮೀಟರ್ ಮತ್ತು ಸಂಜೆ 6 ಕಿಲೋಮೀಟರ್ 750 ಮೀಟರ್ ಅಷ್ಟು ದೂರ ನಡೀತಾನೆ. ಅವನು ಕ್ರಮಿಸಿದಂತಹ ಒಟ್ಟು ದೂರ ಅಂತ ಕೇಳಿದ್ದಾರೆ. ಓಕೆ, ಅವನು ಕ್ರಮಿಸಿದಂತಹ ಒಟ್ಟು ದೂರ ಅಂತ ಕೇಳಿದ್ದಾರೆ. (13.950 ಕಿಲೋಮೀಟರ್). ಓಕೆ, ಇನ್ನು 28ನೇ ಪ್ರಶ್ನೆ. 0.007 ಇದರ ಭಿನ್ನ ರಾಶಿಯ ರೂಪ ಅಂತ ಕೇಳಿದರೆ ದಟ್ ಈಸ್ 1000. ಹೌದಲ್ವಾ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 29ನೇ ಪ್ರಶ್ನೆ. 8 ಸೆಂಟಿಮೀಟರ್ 8 ಮಿಲಿಮೀಟರ್ ಅನ್ನ ದಶಮಾಂಶ ಬಳಸಿ ಸೆಂಟಿಮೀಟರ್ ನಲ್ಲಿ ನಾವು ಬರ್ದಾಗ ಯಾವ ರೀತಿ ಬರಿಬಹುದು ಅಂತ ಕೇಳಿದರೆ ನೋಡಿ. 8 ಸೆಂಟಿಮೀಟರ್ 8 ಮಿಲಿಮೀಟರ್ ಅನ್ನ ದಶಮಾಂಶ ಬಳಸಿ ನಾವು ಸೆಂಟಿಮೀಟರ್ ಅಲ್ಲೇ ಬರ್ದಾಗ, ಓಕೆ, ಸೆಂಟಿಮೀಟರ್ ಅಲ್ಲಿ ಬರ್ದಾಗ ಯಾವ ರೀತಿ ಬರಿಬಹುದು ಅಂತ ಕೇಳಿದ್ರೆ ದಟ್ ಈಸ್ 8.8 ಸೆಂಟಿಮೀಟರ್ ಅಲ್ಲಿ ಬರ್ದಾಗ ಅಂತ ಕೇಳಿದರೆ. ಸೊ ದಶಮಾಂಶ ಬಳಸಿ ಬರ್ದಾಗ ನಾವು 8.8 ಸೆಂಟಿಮೀಟರ್ ಅಂತ ಬರಿತೀವಿ. ಓಕೆ, ಇನ್ನು 30ನೇ ಪ್ರಶ್ನೆ. 7 ಪೈಸೆಯನ್ನ ದಶಮಾಂಶ ರೂಪದಲ್ಲಿ ಬರ್ದಾಗ ಯಾವ ರೀತಿ ಬರಿಬಹುದು? 7 ಪೈಸೆಯನ್ನ 1 ಪೈಸೆಗೆ 100 ಅಂದ್ರೆ 1 ರೂಪಿಗೆ 100 ಪೈಸೆ. ಹೌದಲ್ವಾ? ಅಲ್ಲೇನ್ ಹೇಳಿದರೆ 7 ಪೈಸೆ ಅಂತ ಕೇಳಿದರೆ. ಹೌದಲ್ವಾ? ಸೊ 7 ಪೈಸೆ ಅಂತ ಹೇಳಿದಾಗ 0.07 ಇಸ್ ದ ರೈಟ್ ಆನ್ಸರ್. ಓಕೆ, 0.07 ಪೈಸೆ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ಮುಂದಿನ ಒಂದು ವಿಡಿಯೋನಲ್ಲಿ ನಾವು ಇದರ ಮುಂದುವರಿದ ಭಾಗವನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.